ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು McDowell's #1 Platinum Soda, ನಿಸರ್ಗ ರೂಟ್ ಆಯಿಲ್, ರಾಯಲ್ ಚಾಲೆಂಜ್ ರಾಕೆಟ್ ಮ್ಯೂಸಿಕ್ ಸಿಡೀಸ್. ನಿಮ್ಮ ಆರ್ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಮಾತ್ರ. ನಮಸ್ಕಾರ. ನಾಡಕಣ್ಮಣಿಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಧನೆ ಎಲ್ಲರ ಪಾಲಿನ ಸ್ವತ್ತಲ್ಲ. ಇದನ್ನ ಹೆಗಲೇರಿಸಿಕೊಳ್ಳಲು ಹಲವಾರು ಸಾಹಸಗಳಿಗೆ ಕೈ ಹಾಕಬೇಕಾಗತ್ತೆ. ಇಂದು ಜೀವನದಲ್ಲಿ ತಾನು ಬದುಕಿ ಮತ್ತೊಬ್ಬರಿಗೆ ಬದುಕಲು ಅವಕಾಶ ಕಲ್ಪಿಸಿಕೊಡುವ ವ್ಯಕ್ತಿಗಳ ಸಂಖ್ಯೆ ಅತಿ ವಿರಳ. ಅದರ ಜೊತೆಗೆ ಸಮಾಜದ ಉದ್ಧಾರಕ್ಕಾಗಿ ಹಾಗೂ ಜನರ ಒಳಿತಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪ್ರಚಲಿತಕ್ಕೆ ತರುವುದಂದ್ರೆ ಅದು ಅಸಾಧ್ಯದ ಮಾತೇ ಸರಿ. ಚಿಕ್ಕಂದಿನಿಂದಲೇ ಸಮಾಜದ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ ಅಪರೂಪದ ವ್ಯಕ್ತಿ ವೆಂಕಟೇಶ್ ರಾಘವೇಂದ್ರ ಅವರ ಜೀವನ ಪಯಣದ ಬಗ್ಗೆ ತಿಳಿಯೋಣ ಇಂದಿನ ನಾಡಕಣ್ಮಣಿಯಲ್ಲಿ. ಮಕ್ಕಳಿಗೆ ವಿದ್ಯೆ ಧಾರೆ ಎರೆಯುವುದರಲ್ಲಿ ಶಿಕ್ಷಕರ ಪಾತ್ರ ಎಷ್ಟು ಅವಿಸ್ಮರಣೀಯವಾಗಿರುತ್ತದೆಯೋ ಹಾಗೆಯೇ ಸಮಾಜ ರೂಪಿಸುವಲ್ಲಿ ಹಲವಾರು ದಿಗ್ಗಜರ ಪಾತ್ರ ಅಷ್ಟೇ ಮಹತ್ವವಾಗಿರುತ್ತೆ. ಜನರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ನೆರವು ನೀಡೋದ್ರಲ್ಲಿ ಒಬ್ಬ ಸಮಾಜೋದ್ಧಾರಕನ ಕೈವಾಡ ಇದ್ದೇ ಇರುತ್ತೆ. ಇಡೀ ಜಗತ್ತನ್ನೇ ಒಂದು ಸಮುದಾಯವೆಂದು ಭಾವಿಸಿ ಜನರ ದನಿಗೆ ಓಗೊಟ್ಟು ಸಂಸ್ಥೆಗಳ ಮುಖಾಂತರ ಸೇವೆ ಸಲ್ಲಿಸುತ್ತಿರುವ ಭಾರತದ ಹೆಮ್ಮೆಯ ಪ್ರಜೆ ವೆಂಕಟೇಶ್ ರಾಘವೇಂದ್ರ ಅವರು. ವೆಂಕಟೇಶ್ ರಾಘವೇಂದ್ರ ಅವರು ಮೂಲತಃ ಬೆಂಗಳೂರಿನವರು. ಎಂಜಿ ರಾಘವೇಂದ್ರ ರಾವ್ ಹಾಗೂ ಲೀಲಾಬಾಯಿ ದಂಪತಿಗಳ ಹಿರಿಯ ಮಗನಾಗಿ 1967ರ ಮೇ 12ರಂದು ಜನಿಸಿದ್ರು. ಇವರ ತಂದೆ ಕೃಷಿ ಸಂಬಂಧಿತ ಕಂಪನಿಯೊಂದರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ತಾಯಿ ಶಿಕ್ಷಕಿಯಾಗಿದ್ರು. ನಾನು ಹುಟ್ಟಿ ಬೆಳೆದಿದ್ದು ಜಾಸ್ತಿ ನನ್ನ ಚಟುವಟಿಕೆಗಳು ಎಲ್ಲ ಬೆಂಗಳೂರಿನ ರಾಜಾಜಿನಗರದಲ್ಲಿ. ನಮ್ಮ ತಂದೆ ಒಂದು ಖಾಸಗಿ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ತಾಯಿ ಟೀಚರ್ ಆಗಿ ಸಾಕಷ್ಟು ವರ್ಷ ದುಡಿದ್ರು. ನಾವು ಇಬ್ಬರು ಗಂಡು ಮಕ್ಕಳು. ನನ್ನ ತಮ್ಮ ಗುರುಪ್ರಸಾದ್ ಅಂತ ಹೇಳಿ. ವೆಂಕಟೇಶ್ ಅವರ ಬಾಲ್ಯ ಬಹಳ ಸರಳವಾಗಿತ್ತು. ಮನೆಯಲ್ಲಿದ್ದ ಒಳ್ಳೆಯ ವಾತಾವರಣ ವೆಂಕಟೇಶ್ ಅವರನ್ನ ಉತ್ತಮ ನಾಗರಿಕನಾಗಿ ಬೆಳೆಯಲು ದಾರಿದೀಪವಾಯಿತು. ಓದಿನಲ್ಲಿ ಯಾವಾಗಲೂ ಮುಂದಿರುತ್ತಿದ್ದ ವೆಂಕಟೇಶ್ ಅವರು ಶಿಕ್ಷಕರ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿದ್ರು. ಇವರು ತಮ್ಮ ಪ್ರೌಢ ಶಿಕ್ಷಣವನ್ನ ಬೆಂಗಳೂರಿನಲ್ಲಿಯೇ ಮುಗಿಸಿದ್ರು. ನಾನು ಓದಿದ್ದು ರಾಜಾಜಿನಗರದ ವಿದ್ಯಾವರ್ಧಕ ಸಂಘ ಶಾಲೆಯಲ್ಲಿ. ನಂತರ ನಾನು ಮೆರಿಟ್ ಸ್ಟೂಡೆಂಟ್ ಆಗಿ MES ಕಾಲೇಜಿನ ಮಲ್ಲೇಶ್ವರಂನಲ್ಲಿರೋ MES ಕಾಲೇಜಿನಲ್ಲಿ ನಾನು ಸೇರಿಕೊಂಡಿದ್ದೆ. ವೆಂಕಟೇಶ್ ಅವರು ಚಿಕ್ಕಂದಿನಿಂದಲೂ ಓದಿನಲ್ಲಿ ಬಹಳ ಆಸಕ್ತಿಯನ್ನ ಇಟ್ಕೊಂಡಿದ್ರು. ಅದಕ್ಕಾಗಿಯೇ ಅವರು GKWಗೆ ತರಬೇತಿಗೆಂದು ಸೇರಿದ್ರು. ಆದ್ರೆ ತರಬೇತಿಯ ಸಂದರ್ಭದಲ್ಲಿ ಅವರಿಗೆ ಒಬ್ಬ ಮಹಾನ್ ವ್ಯಕ್ತಿ SLN ಸ್ವಾಮಿ ಅವರ ಪರಿಚಯವಾಯಿತು. ಮೊದಲಿನಿಂದಲೂ ಏನನ್ನಾದರೂ ಸಾಧಿಸಬೇಕೆಂಬ ಹಂಬಲವಿದ್ದ ವೆಂಕಟೇಶ್ ಅವರಿಗೆ ಉತ್ತೇಜನವನ್ನ ಕೊಟ್ಟ ಈ ವ್ಯಕ್ತಿ SLN ಸ್ವಾಮಿ. ಅವರ ಜೊತೆ ಸ್ವಲ್ಪ ನಾನು ನನ್ನ ಸ್ನೇಹ ಬೆಳೆದಾಗ ನಾನು ಕೂಡ ನನ್ನಲ್ಲೂ ಕೂಡ ಯಾಕೋ ಪರಿಸರದ ಬಗ್ಗೆ, ಪ್ರಕೃತಿಯ ಬಗ್ಗೆ ನನ್ನಲ್ಲಿ ಒಂದು ಎಲ್ಲೋ ಅಡಗಿ ಬಚ್ಚಿಟ್ಕೊಂಡಿದ್ದಂಥ ಒಂದು ಪ್ರಕೃತಿ ಪ್ರೇಮ ಹೊರಗಡೆ ಬಂದಂಗಾಯಿತು. ಆ ಹಂತದಲ್ಲಿ ನಾನು ಪರಿಸರಕ್ಕೆ ಹೋಗೋಕ್ಕೆ, ಪ್ರಕೃತಿಯಲ್ಲಿ ಜಾಸ್ತಿ ಓಡಾಡೋಕ್ಕೆ ಶುರು ಮಾಡಿದೆ. ವೆಂಕಟೇಶ್ ರಾಘವೇಂದ್ರ ಅವರು ಸ್ನೇಹಿತರಿಗೆ ಹಾಗೂ ಬಂಧು ಬಾಂಧವರಿಗೆ ವೆಂಕಿ ಎಂದೇ ಜನಪ್ರಿಯರು. ಸಣ್ಣ ವಯಸ್ಸಿನಲ್ಲಿಯೇ ಪ್ರಕೃತಿಯ ಮೇಲೆ ಒಲವನ್ನ ಬೆಳೆಸಿಕೊಂಡಿದ್ರು. ಪರಿಸರದ ಬಗ್ಗೆ ಒಲವು ಮೂಡಿಸಲು ಅವರು ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯ ಅಧಿಕಾರಿಗಳವರೆಗೂ ಸಹ ತಮ್ಮ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸುತ್ತಿದ್ರು. ವರ್ಷದಲ್ಲಿ ಸಾವಿರಾರು ಜನನ ನಾವು ಬೇರೆ ಬೇರೆ ಥರದ ಹೊರಾಂಗಣ ಚಟುವಟಿಕೆಗಳಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಅದರಲ್ಲಿ IAS ಅಧಿಕಾರಿಗಳಾಗ್ಬೋದು, ಹಿರಿಯ ಪೊಲೀಸ್ ಅಧಿಕಾರಿಗಳಾಗ್ಬೋದು, ಮಿಲಿಟರಿನವರಾಗ್ಬೋದು, ಏರ್ಫೋರ್ಸ್ನ ಅಧಿಕಾರಿಗಳಾಗ್ಬೋದು, IT ಜಗತ್ತಿನಲ್ಲಿ ಕೆಲಸ ಮಾಡುವಂಥ ಇಂಜಿನಿಯರ್ಗಳು, ಇಂಥವ್ರನ್ನೆಲ್ಲರೂ ನಾವು ಹೊರಾಂಗಣ ಚಟುವಟಿಕೆಗಳಿಗೆ ಕರ್ಕೊಂಡು ಹೋಗಿ ಒಂದು ಮಾಸ್ ಮೂವ್ಮೆಂಟ್ನೇ ನಾವು ಶುರು ಮಾಡಿದ್ವಿ ಅಂತ ಹೇಳಿದ್ರೆ ಅದು ಉತ್ಪ್ರೇಕ್ಷೆ ಆಗಲಾರದು. ಜನರಿಗೆ ಜಗತ್ತಿನ ಆಗು ಹೋಗುಗಳ ಅರಿವಿರುವುದಿಲ್ಲ. ಆದರೆ ಇಂತಹ ವಿಚಾರಗಳನ್ನ ಅವರ ಮುಂದೆ ಇಟ್ಟಾಗ ವಿಚಾರ ವಿನಿಮಯ ಮಾಡುವ ಸಾಧ್ಯತೆಗಳಿರುತ್ತೆ. ಅಂತಹ ಸಂದರ್ಭದಲ್ಲಿ ಹೊಸ ವಿಚಾರಗಳನ್ನ ಜನರ ಗಮನಕ್ಕೆ ತರುವ ಸಂಪರ್ಕ ಮೂಡಿಸುವವರು ಬೇಕಿತ್ತು. ಆ ಸಂಪರ್ಕದ ಕೊಂಡಿಯೇ ವೆಂಕಿ ಅವರು ಹುಟ್ಟುಹಾಕಿದ ಅಡ್ವೆಂಚರಸ್ ಎಂಬ ಸಂಸ್ಥೆ. ನಾವು ಕಲಿಯೋದ್ರ ಜೊತೆಗೆ ಅವರಿಗೆ ಒಂದು ಪರಿಸರದ ಬಗ್ಗೆ,
ಗಿಡಗಳ ಬಗ್ಗೆ, ಮರಗಳ ಬಗ್ಗೆ, ನೀರಿನ ಬಗ್ಗೆ, ನದಿ ಬಗ್ಗೆ ಅವರಲ್ಲಿ ಒಂದು ಒಲವು ಮೂಡಿಸೋದು, ಪ್ರಕೃತಿ ಬಗ್ಗೆ ಒಂದು ರೆಸ್ಪೆಕ್ಟ್ನ ಬೆಳೆಸೋವಂಥ ಒಂದು ಕೆಲಸ ಆಗಲೇ ಶುರು ಮಾಡಿದ್ವಿ. ಅದು ಸರಿಸುಮಾರು 80ರ ದಶಕ. ಆ ದಿನಗಳಲ್ಲಿ ಜನರಿಗೆ ಹೊರಾಂಗಣ ಚಟುವಟಿಕೆಗಳ ಬಗ್ಗೆ ತಿಳುವಳಿಕೆ ಇರಲಿಲ್ಲ. ಮನೆಯಿಂದ ಹೊರಬಂದು ಜನರ ಜೊತೆ ಬೆರೆತು ಹಲವಾರು ವಿಚಾರಗಳ ಬಗ್ಗೆ ವಿಮರ್ಶೆ ಮಾಡುವ ಸಾಮರ್ಥ್ಯ ಕೂಡ ಯಾವ ವ್ಯಕ್ತಿಯಲ್ಲೂ ಇರಲಿಲ್ಲ. ಇಂತಹ ಸಮಯದಲ್ಲಿ ವೆಂಕಿಯವರು ಅಡ್ವೆಂಚರಸ್ ಎಂಬ ಸಂಸ್ಥೆಯ ಮುಖಾಂತರ ಚಾರಣ ಕಾರ್ಯಕ್ರಮವನ್ನ ಹಮ್ಮಿಕೊಂಡ್ರು. ನಮ್ಮ ಕರ್ನಾಟಕ ಸರ್ಕಾರವೂ ಕೂಡ ವೆಂಕಿಯವರ ಚಾರಣ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಬೆಂಬಲವನ್ನು ನೀಡಲು ಪ್ರಾರಂಭಿಸಿತು. ಮಕ್ಕಳಿಗೆ ಪರಿಸರದ ಮೇಲೆ ಒಲವು ಮೂಡಿಸಲು ಹಾಗೂ ಅದನ್ನು ಸಂರಕ್ಷಿಸಲು ಚಾರಣ ಕಾರ್ಯಕ್ರಮವನ್ನ ಮಾಡಿದರೆ ಉತ್ತಮ ಎಂದು ಪರಿಕಲ್ಪಿಸಿತು. ಕರ್ನಾಟಕ ಶಿಕ್ಷಣ ಇಲಾಖೆ ವತಿಯಿಂದ ಇದನ್ನ ಪ್ರಕಟಿಸಿ ಮಕ್ಕಳು ಬೇರೆ ಕಡೆ ಪ್ರವಾಸ ಕೈಗೊಳ್ಳುವ ಬದಲು ಇಂತಹ ಕಾರ್ಯಕ್ರಮಗಳಿಗೆ ಭಾಗವಹಿಸಬೇಕೆಂಬ ಆದೇಶವನ್ನ ಕೂಡ ಹೊರಡಿಸಿತು. ವೆಂಕಿಯವರು ಈ ಒಂದು ಸಂದರ್ಭದಲ್ಲಿ ಎಕ್ಸ್ಪ್ಲೋರ್ ಇಂಡಿಯಾ ಎಂಬ ಕಾರ್ಯಕ್ರಮವನ್ನ ಕೂಡ ಆಯೋಜಿಸಿದ್ರು. ಸುಮಾರು 50 ತಜ್ಞರು, ಹೊರಾಂಗಣ ಚಟುವಟಿಕೆಗಳ 50 ತಜ್ಞರು ಬೇರೆ ಬೇರೆ ದೇಶಗಳಿಂದ ಕರೆಸ್ಕೊಂಡಿದ್ವಿ ನಾವು. ಕೇವಿಂಗ್ ಎಕ್ಸ್ಪರ್ಟ್ ಆಗ್ಬೋದು ಇಟಲಿಯಿಂದ, ಅಥವಾ ಕೆನೋಯಿಂಗ್ ಎಕ್ಸ್ಪರ್ಟ್ ಆಗ್ಬೋದು ಕೆನಡಾಯಿಂದ, ಅಥವಾ ಅಮೇರಿಕಾಯಿಂದ ಬೇರೆ ಎಕ್ಸ್ಪರ್ಟ್ಗಳು, ಯುರೋಪ್ನ ಹಲವಾರು ದೇಶಗಳಿಂದ ಎಕ್ಸ್ಪರ್ಟ್ಗಳನ್ನೆಲ್ಲ ಕರೆಸ್ಕೊಂಡು ರಾಜ್ಯ ಮಟ್ಟದಲ್ಲಿ, ಇಡೀ ರಾಜ್ಯದಲ್ಲಿ ನಾವು ಒಂದು 15-16 ಚಟುವಟಿಕೆಗಳನ್ನ ಹಮ್ಮಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಬಹಳ ಸಕ್ಸಸ್ಫುಲ್ ಕಾರ್ಯಕ್ರಮ ನಾವಿಲ್ಲಿ ಮಾಡಿದ್ವಿ. ವೆಂಕಿಯವರು ಎಕ್ಸ್ಪ್ಲೋರ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಹಲವಾರು ಚಟುವಟಿಕೆಗಳನ್ನ ಹೊಸದಾಗಿ ಜನರಿಗೆಂದೇ ಶುರು ಮಾಡಿದ್ರು. ಅದರಿಂದ ಅವರು ಜನರ ಅಚ್ಚುಮೆಚ್ಚಿನ ನಾಯಕರಾದ್ರು. ಇದರಿಂದ ಅನೇಕ ಸರ್ಕಾರಿ ಅಧಿಕಾರಿಗಳ ಹಾಗೂ ಇತರ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಾನ್ ಚೇತನರ ಸಹಕಾರವೂ ಕೂಡ ಇವರಿಗೆ ಲಭ್ಯವಾಯಿತು. ವೆಂಕಿಯವರು ಸಾಗರ ತಾಲೂಕಿನ ಹೊನ್ನೆಮರಡುವಿನಲ್ಲಿ ತಮ್ಮ ಸಂಸ್ಥೆಯನ್ನ ಶುರು ಮಾಡಿ ಜನರಿಗೆ ಹಲವಾರು ಹೊರಾಂಗಣ ಕಾರ್ಯಕ್ರಮವನ್ನು ಏರ್ಪಡಿಸಿ ಯಶಸ್ಸನ್ನ ಕಾಣ್ತಾ ಇದ್ರು. ಅದರ ಜೊತೆಗೆ ಅವರು ಬಡವರಿಗೆ ಹಾಗೂ ಇನ್ನಿತರ ಸಾಮಾಜಿಕ ಸಮಸ್ಯೆಗಳಿಂದ ಬಳಲುತ್ತಾ ಇರುವ ಅಸಹಾಯಕ ಜನರ ಬೆಂಗಾವಲಾಗಿ ದುಡಿತಾ ಇದ್ರು. ಆದರೆ ಆ ಸಮಯದಲ್ಲಿ ವೆಂಕಿಯವರ ಜೀವನದಲ್ಲಿ ಬಹುದೊಡ್ಡ ತಿರುವು ಕಾಣಿಸಿಕೊಂಡಿತ್ತು. ಆ ತಿರುವು ಯಾವುದು ಅಂತ ತಿಳಿಯೋದಕ್ಕಿಂತ ಮುಂಚೆ ಚಿಕ್ಕದೊಂದು ಬ್ರೇಕ್. ನಾಡಕಣ್ಮಣಿಗಳು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೆಂಕಿಯವರು ಚಿಕ್ಕಂದಿನಿಂದಲೇ ಏನನ್ನಾದರೂ ಸಾಧನೆಗೈಬೇಕೆಂಬ ಮನೋಭಾವವನ್ನು ಇಟ್ಟುಕೊಂಡಿರುವಂತಹ ವ್ಯಕ್ತಿ. ಆ ನಿಟ್ಟಿನಲ್ಲೇ ಅಡ್ವೆಂಚರರ್ಸ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಜನರಿಗೆ ಅನುಕೂಲವಾಗುವಂತಹ ವಿಚಾರಗಳ ಬಗ್ಗೆ ಅರಿವು ಮೂಡಿಸಿದಲ್ಲದೆ ಅವುಗಳನ್ನು ಪ್ರಚಲಿತಕ್ಕೆ ತರುವುದರಲ್ಲಿ ಇವರ ಪಾತ್ರ ಅಪಾರ. ಒಬ್ಬ ಸಾಧಾರಣ ವ್ಯಕ್ತಿಯಾದ ವೆಂಕಿಯವರು ಅಡ್ವೆಂಚರರ್ ಸಂಸ್ಥೆಯಲ್ಲಿ ಕಾರ್ಯನಿರತರಾಗಿದ್ದಾಗ ಅಶೋಕ ಎಂಬ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸಲು ಅವಕಾಶ ಸಿಕ್ಕಿದ್ದು ಇವರ ಭಾಗ್ಯ. ವೆಂಕಿಯವರು ಸಮಾಜ ಹಾಗೂ ವಿಶ್ವವನ್ನ ಸಮುದಾಯವೆಂದೇ ಪರಿಗಣಿಸುತ್ತಿದ್ರು. ಜನರಲ್ಲಿ ಬಾಂಧವ್ಯ, ಐಕ್ಯತೆಯ ಭಾವನೆ ಮೂಡಲು ಹಲವಾರು ಸಾಹಸ ಚಟುವಟಿಕೆಗಳ ಜೊತೆಗೆ ಸಾಮಾಜಿಕ ಕಳಕಳಿ ಇರುವಂತಹ ಸಮಸ್ಯೆಗಳಿಗೂ ಓಗೊಡುತ್ತಿದ್ರು. ಇವರ ಸಂಸ್ಥೆ ಕೈಗೆತ್ತಿಕೊಳ್ಳುತ್ತಿದ್ದ ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರವನ್ನ ಸೂಚಿಸುವುದರಲ್ಲಿ ವೆಂಕಿ ಮೊದಲಿಗರಾಗ್ತಿದ್ರು. ಜಗತ್ತು ವಿಶಾಲವಾಗಿದೆ. ಇದರಲ್ಲಿ ಬಾಳಿ ಬದುಕುವ ಆಸೆ ಎಲ್ಲರಲ್ಲಿಯೂ ಇರುತ್ತದೆ. ಆದರೆ ನಮ್ಮ ಜೊತೆ ಇನ್ನೊಬ್ಬರಿಗೂ ಬದುಕುವ ದಾರಿಯನ್ನ ತೋರಿಸಿದ್ರೆ ಉತ್ತಮ ಪ್ರಜೆಗಳ ನಾಡು ನಮ್ಮದಾಗುತ್ತದೆ ಎನ್ನುವ ನಂಬಿಕೆ ವೆಂಕಿ ಅವರದು. 1999ರಲ್ಲಿ ನಾನು ವಾಷಿಂಗ್ಟನ್ಗೆ ಪ್ರಯಾಣ ಬೆಳೆಸಿ ನಾನು ಅಲ್ಲಿ ಹೋಗಿ ಅಶೋಕ ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ವೆಂಕಿಯವರು ಭಾರತವನ್ನ ಬಿಟ್ಟು ವಿದೇಶದಲ್ಲಿ ನೆಲೆಸಬೇಕಾದಂತಹ ಒಂದು ಸಂದರ್ಭ ಅಶೋಕ ಸಂಸ್ಥೆ ಒದಗಿಸಿಬಿಟ್ಟಿತು. ವೆಂಕಿಯವರು ಅಡ್ವೆಂಚರಸ್ ಸಂಸ್ಥೆಯಲ್ಲಿರುವಾಗಲೇ ಆರತಿ ಎಂಬುವವರನ್ನ ವರಿಸಿದ್ರು. ವೆಂಕಿ ತನ್ನ ತಂದೆ ತಾಯಿ ಹಾಗೂ ತಮ್ಮನನ್ನ ಅಗಲಿ ಬಹಳ ದೂರ ವಾಷಿಂಗ್ಟನ್ಗೆ ಪತ್ನಿಯ ಜೊತೆ ತೆರಳಿದ್ರು. ಆದರೆ ಅಶೋಕ ಸಂಸ್ಥೆಯ ಮೂಲಕ ಹಲವಾರು ಪ್ರಾಜೆಕ್ಟ್ಗಳನ್ನ ಹಮ್ಮಿಕೊಂಡು ಭಾರತ ಹಾಗೂ ವಿದೇಶದ ಬಾಂಧವ್ಯವನ್ನ ಇನ್ನೂ ಭದ್ರಪಡಿಸುವಂತಹ ಪ್ರಯತ್ನದಲ್ಲಿ ತೊಡಗಿದ್ರು.
ಅದು HIV ಏಡ್ಸ್ ಬಗ್ಗೆ ಆಗ್ಬೋದು, ಶಿಕ್ಷಣದ ಬಗ್ಗೆ ಆಗ್ಬೋದು, ಅಥವಾ ಪರಿಸರದ ಬಗ್ಗೆ ಆಗ್ಬೋದು, ಹ್ಯೂಮನ್ ರೈಟ್ಸ್ ಬಗ್ಗೆ ಆಗ್ಬೋದು, ಕುಡಿಯುವ ನೀರಿನ ವಿಚಾರದಲ್ಲಿ ಆಗ್ಬೋದು, ಅಥವಾ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಬಗ್ಗೆ ಆಗ್ಬೋದು, ಅಥವಾ ಅರ್ಬನ್ ಡೆವಲಪ್ಮೆಂಟ್ ಬಗ್ಗೆ ಆಗ್ಬೋದು. ಹೀಗೆ ಹಲವಾರು ಥರದ ಪ್ರಾಜೆಕ್ಟ್ಗಳು, ಹಲವಾರು ಥರದ ಸಂಘ ಸಂಸ್ಥೆಗಳ ಜೊತೆ ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ನನಗೆ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು. ವೆಂಕಿ ಅವರು ಅಶೋಕ ಸಂಸ್ಥೆಯಲ್ಲಿರುವಾಗ ಹಲವಾರು ಅಂತಾರಾಷ್ಟ್ರೀಯ ಯೋಜನೆಗಳನ್ನ ಹಮ್ಮಿಕೊಂಡು ಅದರಲ್ಲಿರುವ ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾದರು. ವಿಶೇಷವಾಗಿ ಹೆಣ್ಣು ಮಕ್ಕಳ ಮೇಲೆ ಎಸಗುತ್ತಿರುವ ದೌರ್ಜನ್ಯದ ಬಗ್ಗೆ ಹೋರಾಟ ನಡೆಸಿದ್ರು. ಈ ಗರ್ಲ್ ಚೈಲ್ಡ್ ಟ್ರಾಫಿಕಿಂಗ್ ಅಂದರೆ ಈ ಹೆಣ್ಣು ಮಕ್ಕಳನ್ನ ವೇಶ್ಯಾವಾಟಿಕೆಗೆ, ಹೆಣ್ಣು ಮಕ್ಕಳನ್ನ ಅವರ ಪ್ರಾಸ್ಟಿಟ್ಯೂಷನ್ಗೆ ಕರ್ಕೊಂಡು ಹೋಗುವಂಥ ಒಂದು ದೊಡ್ಡ ಒಂದು ರಿಂಗೇನೇ ಇದೆ. ಆದರೆ ಈ ಒಂದು ಇಶ್ಯೂ ಬರೀ ಒಂದು ದೇಶಕ್ಕೆ ಸೀಮಿತವಾಗಿಲ್ಲ. ಇದು ಕ್ರಾಸ್ ಬಾರ್ಡರ್ನಲ್ಲಿ ನಡೆಯುವಂಥ ಒಂದು ದೊಡ್ಡ ಇಶ್ಯೂ ಇದು. ಹಾಗಾಗಿ ನನಗೊಂದು ಅವಕಾಶ ಸಿಕ್ಕಿದ್ದೇನೆಂದರೆ, ಈ ಎಲ್ಲ ದೇಶಗಳಲ್ಲಿ ಈ ವಿಚಾರಗಳ ಬಗ್ಗೆ ಕೆಲಸ ಮಾಡ್ತಾ ಇರೋರನ್ನೆಲ್ಲ ಒಟ್ಟಿಗೆ ಸೇರಿಸಿ ಹೇಗೆ ಟ್ಯಾಕಲ್ ಮಾಡ್ಬೋದು, ಕ್ರಾಸ್ ಬಾರ್ಡರ್ ಇಶ್ಯೂಸ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೇಗೆ ಟ್ಯಾಕಲ್ ಮಾಡ್ಬೋದು, ಈ ಥರದ ವಿಚಾರಗಳು. ಯಾಕಂದರೆ ಈ ಅಂತಾರಾಷ್ಟ್ರೀಯ ನೆಟ್ವರ್ಕ್ಗಳು ಈ ಥರದಕ್ಕೆ ಬಹಳ ಉಪಯೋಗ ಆಗುತ್ತೆ. ವೆಂಕಿಯವರ ಹೋರಾಟ ಕೇವಲ ಹೆಣ್ಣು ಮಕ್ಕಳ ದೌರ್ಜನ್ಯವನ್ನ ನಿವಾರಿಸುವುದಕ್ಕೆ ಸೀಮಿತವಾಗಿರಲಿಲ್ಲ. ಹಲವು ಪ್ರದೇಶದ ಜನರಿಗೆ ತಮ್ಮ ಹಕ್ಕುಗಳಿರಲಿ, ಇನ್ನು ಹೊರ ಪ್ರಪಂಚದಲ್ಲಿ ನಡೆಯುತ್ತಿರುವ ಆಗುಹೋಗುಗಳ ಬಗ್ಗೆ ಅರಿವು ಕೂಡ ಇರುವುದಿಲ್ಲ. ಅಂತಹ ಸ್ಥಳಗಳಿಗೆ ವೆಂಕಿಯವರು ಭೇಟಿ ನೀಡಿ ಆ ಪ್ರದೇಶಗಳ ಜನಜೀವನದ ಬಗ್ಗೆ ಸಂಶೋಧನೆ ನಡೆಸಿ ಅಂತವರಿಗೆ ಉತ್ತಮ ಸಲಹೆಗಳನ್ನ ನೀಡುತ್ತಿದ್ರು. ನಮ್ಮ ಹಿಮಾಲಯ ಪರ್ವತದಲ್ಲಿರುವಂಥ ಒಂದು ಎಕಾನಮಿ, ಹಲವಾರು ರಾಜ್ಯಗಳಲ್ಲಿರುವಂಥ ಒಂದು ರೂರಲ್ ಎಕಾನಮಿ ಏನಿದೆ, ಮೌಂಟನ್ ಎಕಾನಮಿ ಏನಿದೆ, ಅದೇ ಥರದ ಎಕಾನಮಿ ಸೌತ್ ಅಮೇರಿಕಾದ ಕೆಲವು ದೇಶಗಳಲ್ಲಿದೆ. ಹಿಮಾಲಯನ್ ಎಕಾನಮಿಗೂ ಆ್ಯಂಡೀಸ್ ಎಕಾನಮಿಗೂ ಹೇಗೆ ನಾವು ಸಂಬಂಧ ಕಲ್ಪಿಸ್ಬೋದು, ಇಲ್ಲಿರುವ ಜನರು ಇಲ್ಲಿ ಗುಡ್ಡುಗಾಡಲ್ಲಿ ಮತ್ತು ಪರ್ವತದ ರೇಂಜ್ಗಳಲ್ಲಿ ಜನ ಮಾಡ್ತಾ ಇರೋ ಜೀವನ ಯಾವ ಥರದ್ದು, ಅವರಿಂದ ಆ್ಯಂಡೀಸ್ನಲ್ಲಿ ಜೀವನ ಮಾಡ್ತಾ ಇರೋರು ಏನು ಕಲಿಬೋದು, ಆ್ಯಂಡೀಸ್ನಲ್ಲಿರೋರು ಇಲ್ಲಿಗೆ ಏನು ಹೇಳ್ಕೊಡ್ಬೋದು, ಇಬ್ಬರು ಒಬ್ಬರಿಂದ ಒಬ್ಬರು ಕಲಿಯುವಂಥ ಒಂದು ಅವಕಾಶ ಕ್ರಿಯೇಟ್ ಮಾಡೋದು. ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದಿಂದ ಹೊರಗಡೆಗೆ ನಾವು ಕಲಿಸಿಕೊಡುವಂಥದ್ದೇನಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವದ ಬೇರೆ ಬೇರೆ ದೇಶಗಳಿಂದ ನಾವು ಕಲ್ತ್ಕೊಳ್ಳುವಂಥದ್ದೇನಿದೆ, ಇಂಥದ್ರ ಬಗ್ಗೆ ನನಗೆ ಕೆಲಸ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳು ಸಿಕ್ಕಿದೆ. ವೆಂಕಿ ಅವರಿಗೆ ಅಶೋಕ ಸಂಸ್ಥೆಯ ಮೇಲೆ ಅಪಾರವಾದ ಅಭಿಮಾನವಿದೆ. ಭಾರತ ಹಾಗೂ ವಿದೇಶದ ಬಾಂಧವ್ಯವನ್ನ ಇನ್ನೂ ಭದ್ರ ಮಾಡಲು ಹಲವಾರು ಯೋಜನೆಗಳನ್ನ ಆಯೋಜಿಸಿ ಯಶಸ್ಸನ್ನ ಸಾಧಿಸಿದ್ರು. ಭಾರತದ ಮೂಲೆ ಮೂಲೆಗಳಲ್ಲಿ ಕಾರ್ಯನಿರ್ವಹಿಸಿದ ವೆಂಕಿ ಅಶೋಕ ಸಂಸ್ಥೆಯ ಪ್ರಮುಖ ವ್ಯಕ್ತಿಯಾದ್ರು. ವೆಂಕಿ ಅವರು ಅಶೋಕ ಸಂಸ್ಥೆಯ ಅವಿಭಾಜ್ಯ ಅಂಗವಾದ ದೇಶಪಾಂಡೆ ಫೌಂಡೇಶನ್ನಲ್ಲಿಯೂ ಕೆಲಸ ನಿರ್ವಹಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೋಸ್ಕರ ಬ್ಯಾಂಕ್ ಅನ್ನ ನಿರ್ಮಾಣ ಮಾಡುವಲ್ಲಿ ವೆಂಕಿ ಪಾತ್ರ ಅಪಾರವಾದದ್ದು. ಈ ದೇಶಪಾಂಡೆ ಫೌಂಡೇಶನ್ ಅವರು ಏನು ಒಂದು ಪ್ರಾಜೆಕ್ಟ್ನ ಹಮ್ಮಿಕೊಂಡಿದ್ರು, ಅದರಲ್ಲಿ ನಾನು ಭಾಗಿಯಾಗಿ ಭಾರತದ ಮತ್ತು ವಿಶ್ವದ ಬೇರೆ ಬೇರೆ ಕಡೆ ಇದ್ದಂಥ ಹೊಸ ಐಡಿಯಾಗಳನ್ನ ಅಲ್ಲಿ ತರೋದಕ್ಕೆ ನಾನು ಸಾಕಷ್ಟು ಕೆಲಸ ಮಾಡಿದೆ. ಹಾಗಾಗಿ ಕರ್ನಾಟಕಕ್ಕೆ ಹೊರಗಡೆಯಿಂದ ಏನು ನಾವು ಐಡಿಯಾಗಳನ್ನ ತರ್ಬೋದು ಅದನ್ನು ಯಾವಾಗಲೂ ನಾನು ಮನಸ್ಸಲ್ಲಿ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇರ್ತೀನಿ. ದೇಶಪಾಂಡೆ ಫೌಂಡೇಶನ್ ಮೂಲತಃ ಬೋಸ್ಟನ್ನಲ್ಲಿ ಎದ್ದು. ಈ ಫೌಂಡೇಶನ್ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿ ಮಹಿಳೆಯರಿಗಾಗಿ ನಿರ್ಮಿಸಿದ ಬ್ಯಾಂಕ್ ಹಾಗೂ ಅದರ ಅನುಕೂಲತೆಗಳ ಹಾಗೆ ಉತ್ತರ ಕರ್ನಾಟಕದ ಹಲವಾರು ಕಡೆ ಶುರು ಮಾಡಿತು. ಇದರಿಂದ ಯಶಸ್ಸನ್ನ ಕೂಡ ಸಾಧಿಸಿತು. ಇದಕ್ಕೆ ಹಲವು ಗಣ್ಯರ ಸಹಕಾರವೂ ಕೂಡ ಒದಗಿತು. ದೇಶಪಾಂಡೆ ಫೌಂಡೇಶನ್ನು ಉತ್ತರ ಕರ್ನಾಟಕದಲ್ಲಿ ಕೆಲಸ ಮಾಡಿದಾಗ ಅಲ್ಲೂ ಕೂಡ ಈ ಮಹಿಳಾ ಬ್ಯಾಂಕ್ನ ಸೃಷ್ಟಿಸಿ, ಆಗ ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಧಾರವಾಡದ DC ಆದಂಥ ಶ್ರೀಕರ್ ಅವರು ಮತ್ತು ದೇಶಪಾಂಡೆ ಫೌಂಡೇಶನ್ ಅವರು, ಹುಬ್ಳಿ ಧಾರವಾಡ ಕಮಿಷನರ್ ಆಗಿದ್ದ ಮಣಿವಣ್ಣನವರು, ಇವ್ರುಗಳ ಜೊತೆ ಎಲ್ಲ ಕೆಲಸ ಮಾಡಿ ನಾನು ಸಾಕಷ್ಟು ಹೊಸ ಪ್ರಾಜೆಕ್ಟ್ಗಳು, ಅದರಲ್ಲೂ ಈ ಮಹಿಳೆಯರ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು. ವೆಂಕಟೇಶ್ ಅವರು ಸುಮಾರು 16 ವರ್ಷ ವಯಸ್ಸಿನಲ್ಲಿಯೇ ತಮ್ಮನ್ನು ತಾವು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ್ರು. ಅದಕ್ಕಾಗಿಯೇ ಅವರ ವಿದ್ಯಾಭ್ಯಾಸವೂ ಕೂಡ ಕುಂಠಿತಗೊಂಡಿತು. ಅವರು ಪ್ರಕೃತಿ, ಪರಿಸರ, ಸಮಾಜವನ್ನೇ ವಿಶ್ವವಿದ್ಯಾನಿಲಯವನ್ನಾಗಿಸಿಕೊಂಡ್ರು. ಇದರಿಂದ ಅವರು ಕಲಿತ ವಿದ್ಯೆ ಅಪರಿಮಿತ.
ಆದರೂ ಇಂತಹ ಸಂದರ್ಭದಲ್ಲಿ ಅಶೋಕ ಸಂಸ್ಥೆ ವೆಂಕಿಯವರಿಗೆ ಸ್ನಾತಕೋತ್ತರ ಪದವಿಯನ್ನು ಪಡೆಯುವ ಅವಕಾಶವನ್ನ ಕಲ್ಪಿಸಿಕೊಟ್ಟಿತು. ನಾನು ರೆಕಾರ್ಡ್ ಟೈಮ್ನಲ್ಲಿ ನಾನು ಅಲ್ಲಿ ನನ್ನ ಮಾಸ್ಟರ್ಸ್ನ ಮುಗಿಸ್ದೆ. ಎಲ್ಲರೂ ಸಾಮಾನ್ಯವಾಗಿ 2 ವರ್ಷ ತೊಗೊಳ್ತಾರೆ. ನಾನು ಆ ಯೂನಿವರ್ಸಿಟಿನಲ್ಲೇ ಒಂದು ಹೊಸ ರೆಕಾರ್ಡ್ ಎಸ್ಟಾಬ್ಲಿಷ್ ಮಾಡಿ ಸುಮಾರು 17 ತಿಂಗಳುಗಳಲ್ಲೇ ನಾನು ನನ್ನ ಮಾಸ್ಟರ್ಸ್ನ ಕಂಪ್ಲೀಟ್ ಮಾಡಿಕೊಂಡು ನಾನು ಮಾಸ್ಟರ್ಸ್ ಮಾಡಿದೆ ಅಲ್ಲಿ. ವೆಂಕಿಯವರು ಮೊದಲಿನಿಂದಲೂ ಓದಿನಲ್ಲಿ ಆಸಕ್ತಿಯನ್ನ ಹೊಂದಿದ್ರು. ಸಮಾಜದಿಂದ ಇವರಿಗೆ ಸಿಕ್ಕ ಅನುಭವ ಜೀವನದಲ್ಲಿ ಮುಂದೆ ಬರಲು ಸಾಧ್ಯವಾಯಿತು. ಇದರಿಂದ ಇವರು ತಂದೆ ತಾಯಿಯ ಅಚ್ಚುಮೆಚ್ಚಿನ ಮಗನಾದ್ರು. ವೆಂಕಟೇಶ್ ಅವರು ಮೂಲತಃ ಕರ್ನಾಟಕದವರು. ವೆಂಕಿ ಒಂಥರ ರಿಯಲಿ ಎ ಬಾಂಡಿಂಗ್ ಪರ್ಸನ್. ಅವರಿದ್ದರೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾರೆ. ಯಾರು ತಾನು ಮಾಡಿದ್ದು ಅಂತ ಹೇಳ್ಕೊಳ್ಳಲ್ಲ. ಯಾಕೆಂದರೆ ಅವ್ರ ಗುಣ ಆ ಥರ ಇದೆ. ಅವರಿದ್ದಾಗ ಅದೇ ಗುಣ ಬೇರೆಯವರಲ್ಲೂ ಬರೋ ಥರ ಮಾಡ್ತಾರೆ ಅವರು. ಅದರಿಂದ ಏನಾಗುತ್ತೆ ಅಂತಂದರೆ ಜನಕ್ಕೆ ಒಂಥರ ಏನೋ ಒಳ್ಳೇದು ಮಾಡ್ತಾಯಿದ್ದೀವಿ ಅಂತ ಭಾವನೆಯೂ ಬರುತ್ತೆ. ಆಮೇಲೆ ಅವರವರಲ್ಲೇ ಬಾಂಧವ್ಯನೂ ಬೆಳೆಯುತ್ತೆ. ಒಬ್ಬ ಕನ್ನಡಿಗ ಇಂದು ತನ್ನ ಮಹತ್ತರವಾದ ಸಾಧನೆಯಿಂದ ಭಾರತದಲ್ಲೊಂದೇ ಅಲ್ಲ ಸಾಗರದಾಚೆಗೂ ಕೂಡ ವಿಶ್ವ ಪ್ರಖ್ಯಾತರಾಗಿದ್ದಾರೆ. ವಾಷಿಂಗ್ಟನ್ ನಿವಾಸಿಯಾಗಿದ್ರೂ ಕೂಡ ಯಾವುದೇ ಯೋಜನೆಯನ್ನು ಕೈಗೊಳ್ಳುವಾಗ ಕರ್ನಾಟಕವನ್ನ ಮನದಲ್ಲಿಟ್ಟುಕೊಂಡೇ ಕಾರ್ಯರೂಪಕ್ಕೆ ತರ್ತಾ ಇದ್ರು. ಭಾರತದ ಹಲವಾರು ಕಡೆ ಕಾರ್ಯಕ್ರಮಗಳನ್ನ ಏರ್ಪಡಿಸಿ ಸಾಕಾರಗೊಳಿಸಿದ್ದಾರೆ. ವೆಂಕಟೇಶ್ ಅವರಿಗೆ ಸಾಹಸ ಚಟುವಟಿಕೆಗಳೆಂದರೆ ಬಹಳ ಇಷ್ಟ. ಹೊರಾಂಗಣ ಚಟುವಟಿಕೆಗಳಲ್ಲಿ ಒಂದಾದ ಸಾಹಸ ಚಟುವಟಿಕೆಗಳನ್ನು ಜನರಿಗೆ ತಿಳಿಸಿಕೊಡುವುದರ ಮುಖಾಂತರ ಇವರು ಜನಪ್ರಿಯತೆಯನ್ನ ಪಡೆದರು. ಅಶೋಕ ಸಂಸ್ಥೆಯಿಂದ ಅನೇಕ ಸಾಮಾಜಿಕ ಪಿಡುಗುಗಳಿಗೆ ಪರಿಹಾರ ಒದಗಿಸಿಕೊಡುವುದರಲ್ಲಿ ಮುಂದಾದರು. ಇದರ ಜೊತೆಗೆ ಕನ್ನಡದ ನಿಲುವಿಗಾಗಿ ಸಾಕಷ್ಟು ದುಡಿದ್ರು. ಇವರ ಬಗ್ಗೆ ಇನ್ನಷ್ಟು ತಿಳಿಯೋಣ ಮತ್ತೊಂದು ಬ್ರೇಕ್ನ ನಂತರ. ನಾಡಕಣ್ಮಣಿಗಳು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೆಂಕಿ ಅವರು ಬಹಳ ಅಪರೂಪದ ವ್ಯಕ್ತಿ. ಅಶೋಕದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾಗ ಇನ್ನೊಂದು ಆಶ್ಚರ್ಯಕರ ಸಂಗತಿ ಇವರ ಜೀವನದಲ್ಲಿ ನಡೆಯಿತು. ಅದೇ ಅಮೆರಿಕನ್ ಇಂಡಿಯಾ ಫೌಂಡೇಶನ್ನಲ್ಲಿ ಕೆಲಸ ನಿರ್ವಹಿಸಲು ಆಹ್ವಾನ ಸಿಕ್ಕ ಸಂಗತಿ. ಅಮೆರಿಕನ್ ಇಂಡಿಯಾ ಫೌಂಡೇಶನ್ ಮೂಲತಃ ನ್ಯೂಯಾರ್ಕ್ನದ್ದು. ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೆಲಸ ಮಾಡುತ್ತಿದ್ದ ವೆಂಕಿಯವರಿಗೆ ಈ ಫೌಂಡೇಶನ್ನಲ್ಲಿ ಕೆಲಸ ಮಾಡಲು ಸಿಕ್ಕ ಅವಕಾಶ ಅಪರೂಪವಾದದ್ದು. ಮತ್ತೊಮ್ಮೆ ಭಾರತ ಹಾಗೂ ವಿದೇಶದಲ್ಲಿರುವ ವಿಚಾರ ಹಾಗೂ ಬಾಂಧವ್ಯವನ್ನ ಪಕ್ವಗೊಳಿಸುವ ಅವಕಾಶ ಇವರಿಗೆ ದೊರೆಯಿತು. ಇದರ ಜೊತೆಗೆ ಗಣ್ಯರನ್ನ ಭೇಟಿ ಮಾಡುವ ಸಂದರ್ಭವೂ ಕೂಡ ಒದಗಿ ಬಂತು ಎಂದು ವೆಂಕಟೇಶ್ ಅವರು ಬಹಳ ಸಂತಸದಿಂದ ಹೇಳಿಕೊಳ್ತಾರೆ. ಈ ಅಮೆರಿಕನ್ ಇಂಡಿಯಾ ಫೌಂಡೇಶನ್ನ ನೇತೃತ್ವದಲ್ಲಿ ಪ್ರೆಸಿಡೆಂಟ್ ಕ್ಲಿಂಟನ್ ಅವರಿದ್ದಾರೆ. ಮತ್ತು ಇದರ ಅಡ್ವೈಸರಿ ಬೋರ್ಡ್ನ ಮುಖ್ಯಸ್ಥರಾಗಿ ಪ್ರೊಫೆಸರ್ ಅಮರ್ತ್ಯ ಸೇನ್ ಅವರಿದ್ದಾರೆ. ಇಂಥ ಬಹಳ ಹೈಲಿ ಅಕಾಂಪ್ಲಿಷ್ಡ್ ಜನಗಳ ಜೊತೆ ಮತ್ತು ತುಂಬ ಅಚೀವ್ ಮಾಡಿರುವಂಥ ಅನಿವಾಸಿ ಭಾರತೀಯರ ಜೊತೆ ಕೆಲಸ ಮಾಡೋದಕ್ಕೆ ನನಗೊಂದು ಅವಕಾಶ ಸಿಗುತ್ತೆ ಅಂತ ನಾನು ಅಮೆರಿಕನ್ ಇಂಡಿಯಾ ಫೌಂಡೇಶನ್ನ ಸೇರಿಕೊಂಡೆ. ಅದರಲ್ಲಿ ಭಾರತದಲ್ಲಿ ನಡೆಯುವಂಥ ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ನನಗೆ ಅವಕಾಶ ಸಿಕ್ತು. ಭಾರತದಲ್ಲಿ ಇರುವ ಸಮಸ್ಯೆಗಳು ವಿಭಿನ್ನವಾಗಿರುತ್ತವೆ. ಹಾಗೆಯೇ ವಿದೇಶದಲ್ಲಿರುವ ಸಮಸ್ಯೆಗಳು ಕೂಡ ಭಿನ್ನವಾಗಿರುತ್ತೆ. ಈ ಎರಡೂ ಸಮುದಾಯದ ಸಮಸ್ಯೆಗಳನ್ನ ಅರಿತು ಅವುಗಳಿಗೆ ವಿವಿಧ ಬಗೆಗಳಲ್ಲಿ ಪರಿಹಾರ ನೀಡುವುದು ವೆಂಕಟೇಶ್ ಅವರ ಆದ್ಯ ಕರ್ತವ್ಯದಲ್ಲೊಂದು. ಅದೇ ರೀತಿ ಅಮೆರಿಕನ್ ಇಂಡಿಯಾ ಫೌಂಡೇಶನ್ ಭಾರತ ಸರ್ಕಾರದ ನೆರವಿನಿಂದ ಡಿಜಿಟಲ್ ಈಕ್ವಲೈಸರ್ ಅನ್ನ ಸ್ಥಾಪಿಸಿತು. ಎಲ್ಲಿ ಅವಕಾಶಗಳು ಇಲ್ವೋ ಅಂಥ ಶಾಲೆಗಳಲ್ಲಿ ಈ ಡಿಜಿಟಲ್ ಲ್ಯಾಬ್ಸ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಡಿಜಿಟಲ್ ಈಕ್ವಲೈಸರ್ ಅಂತ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗಿಯಾಗೋದಕ್ಕೆ ಒಂದು ಅವಕಾಶ ಸಿಕ್ತು. ಬೆಂಗಳೂರಿನಲ್ಲಿ ಕೂಡ ಯಶವಂತಪುರದಲ್ಲಿ, ಕಾಟನ್ ಪೇಟೆನಲ್ಲಿ ಮತ್ತು ಈ ಥರ ಎಲ್ಲಿ ಈ ಗೌರ್ಮೆಂಟ್ ಶಾಲೆಗಳಲ್ಲಿ ಈ ಅವಕಾಶಗಳಿಲ್ಲ ಅಂಥ ಕಡೆಗಳಲ್ಲಿ ಈ ಡಿಜಿಟಲ್ ಲ್ಯಾಬ್ಸ್ನ ಸ್ಥಾಪನೆ ಮಾಡಲಿಕ್ಕೆ